ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರು ನಗರದಲ್ಲಿ ನಡೆದ 7 ಕೋಟಿ 11 ಲಕ್ಷ ಗ್ರೇಟ್ ರಾಬರಿ ಪ್ರಕರಣವು ಭಾರೀ ಸಂಚಲನ ಮೂಡಿಸ್ತಾ ಇತ್ತು. ಪ್ರಕರಣ ಭೇದಿಸಿದ ಬೆನ್ನಲ್ಲೇ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇವೆ. ಅಸಲಿಗೆ ಆರೋಪಿಗಳ ಪ್ಲಾನ್ 7 ಕೋಟಿ ಆಗಿರಲಿಲ್ಲ. ಇನ್ನೂ ದೊಡ್ಡ ಪ್ರಮಾಣದಲ್ಲೇ ರಾಬರಿ ಮಾಡೋ ಯೋಜನೆಯಲ್ಲಿದ್ರಂತೆ. ಇನ್ನೂ ದೊಡ್ಡ ಮಟ್ಟದ ದುಡ್ಡು ರಾಬರಿ ಮಾಡೋದು ಆರೋಪಿಗಳ ಪ್ಲಾನ್ ಆಗಿತ್ತು. ಸಿಎಂಎಸ್ ಏಜೆನ್ಸಿ ಇಡೀ ಭಾರತದಲ್ಲೇ ದೊಡ್ಡ ಏಜೆನ್ಸಿ. ದೇಶದಲ್ಲಿ 80ರಷ್ಟು ಹಣ ಸಾಗಾಟ ಮಾಡುವ ಏಕೈಕ ಕಂಪನಿ ಇದು. ಜೆಪಿ ನಗರದಿಂದ ಆಗಾಗ ಸಿಎಂಎಸ್ ವಾಹನ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇತ್ತು. 50 ಕೋಟಿ ಹಣವನ್ನ ಹಲವು ಬಾರಿ ಸಾಗಾಟ ಮಾಡಿದ್ದೂ ಇದೆ. ಜೆಪಿ ನಗರದಿಂದ ಲಿಂಗರಾಜಪುರದ ಕಚೇರಿಗೆ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇತ್ತು. ಲಿಂಗರಾಜಪುರದ ಕಚೇರಿಯಲ್ಲಿ ಪ್ರತಿನಿತ್ಯ ಹಣ ಹಂಚಿಕೆಯಾಗ್ತಾ ಇತ್ತು. ಯಾವ ಎಟಿಎಂಗೆ ಎಷ್ಟು ಹಣ ಹಾಕಬೇಕು ಅನ್ನೋದು ಅಲ್ಲಿಂದಲೇ ನಿರ್ಧಾರವಾಗ್ತಾ ಇತ್ತು. ಆರೋಪಿಗಳು ರಾಬರಿಯಾದ ದಿನ 25 ಕೋಟಿಗೂ ಅಧಿಕ ಹಣ ಇರಬಹುದು ಅಂತ ನಿರೀಕ್ಷೆ ಮಾಡಿದ್ರು. ಆದ್ರೆ ವಾಹನದಲ್ಲಿ 7 ಕೋಟಿ 11 ಲಕ್ಷ ಮಾತ್ರ ಸಾಗಾಟ ಆಗ್ತಾ ಇತ್ತು. ಹೀಗಾಗಿ ದಿ ಗ್ರೇಟ್ ರಾಬರಿ ಮಾಡಿದ ಆರೋಪಿಗಳಿಗೆ ನಿರಾಸೆ ಉಂಟಾಗಿತ್ತು. ಒಂದ್ ವೇಳೆ ಆರೋಪಿಗಳ ನಿರೀಕ್ಷೆಯಂತೆ ಹಣ ಇದ್ದಿದ್ರೆ ಭಾರತದಲ್ಲೇ ದೊಡ್ಡ ರಾಬರಿ ಕೇಸ್ ಇದಾಗ್ತಿತ್ತು. 500 ರೂಪಾಯಿಗಳ ಕಂತೆ ನೋಟು ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ. ಇದೇ ನೋಡಿ, ಮೊನ್ನೆ ಬೆಂಗಳೂರಲ್ಲಿ ಎಟಿಎಂ ಸೇರ್ಬೇಕಾಗಿದ್ದ ಹಣ. ಈ ಕಾಸಿನ ಮೇಲೆ ಕಣ್ಣು ಹಾಕಿದ್ದ ಖದೀಮರು ಲೈಫೇ ಸೆಟ್ಲ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ದರೋಡೆಕೋರರು ಖಾಕಿ ಖೆಡ್ಡಕ್ಕೆ ಬಿದ್ದಿದ್ದಾರೆ. ಪೊಲೀಸಪ್ಪನ ಪ್ಲಾನ್ ನಲ್ಲಿ ನಡೆದಿತ್ತು 7 ಕೋಟಿ ರೂಪಾಯಿ ರಾಬರಿ. 5 ದಿನಗಳ ಕಾರ್ಯಾಚರಣೆ, 7 ಮಂದಿ ಅರೆಸ್ಟ್. ಕಳೆದ ಬುಧವಾರ ಬೆಂಗಳೂರು ಸೌತ್ನಲ್ಲಿ ಕಡಲೆಕಾಯಿ ಪರೀಕ್ಷೆ ಅಂತ ಪೊಲೀಸರು ಅಲ್ಲಿ ಬ್ಯುಸಿಯಾಗಿದ್ರು. ಆದ್ರೆ ಅಲ್ಲೊಂದು ಗ್ಯಾಂಗ್ ಮಾತ್ರ ಅಡ್ಡದಾರಿಯಲ್ಲಿ ಲೈಫ್ ಸೆಟಲ್ ಮಾಡಿಕೊಳ್ಳೋಕೆ ಕೋಟಿ ರಾಬರಿಗೆ ಸ್ಕೆಚ್ ಹಾಕಿತ್ತು. ಅಂದ್ಕೊಂಡಂತೆ ಎಟಿಎಂಗೆ ಹಣ ತುಂಬುವ ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಿ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ 7 ಕೋಟಿ 11 ಲಕ್ಷ ದೋಚ್ಬಿಟ್ಟಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗೆ ಸ್ಪೆಷಲ್ ಕ್ರೈಮ್ ಟೀಮ್ನೇ ರೆಡಿ ಮಾಡಿದ್ರು. ದಕ್ಷಿಣ ವಿಭಾಗ ಡಿಸಿಸಿ ಲೋಕೇಶ್ ಜಗಲಾಸರ್ ಮತ್ತು ಸಿಸಿಬಿ ಡಿಸಿಸಿ ಶ್ರೀಹರಿಬಾಬು ನೇತೃತ್ವದಲ್ಲಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ತಂಡ ರಚನೆ ಮಾಡಿದ್ರು. ಅದರಂತೆ ಬೆಂಗಳೂರು ಪೊಲೀಸರು 5 ದಿನದಲ್ಲಿ 7 ಮಂದಿ ಆರೋಪಿಗಳನ್ನ ಬಂಧಿಸಿ 6 ಕೋಟಿಗೂ ಹೆಚ್ಚು ನಗದನ್ನ ಸೀಸ್ ಮಾಡಿದ್ದಾರೆ. ಇನ್ನು ಈ ಬಂಧಿತರಲ್ಲಿ ಅಣ್ಣಪ್ಪ ನಾಯಕ್ ಎಂಬ ಗೋವಿಂದಪುರ ಠಾಣೆ ಕ್ರೈಮ್ ಸಿಬ್ಬಂದಿ ಕೂಡ ಒಬ್ಬ ಅನ್ನೋದು ದುರಂತ. ಉಳಿದಂತೆ ಸಿಎಂಎಸ್ ಸಂಸ್ಥೆ ಉದ್ಯೋಗಿ ಗೋಪಾಲಕೃಷ್ಣ ಅಲಿಯಾಸ್ ಗೋಪಿ ಮತ್ತು ಸಿಎಂಎಸ್ ನಿವೃತ್ತ ಉದ್ಯೋಗಿ ಝೇವಿಯರ್ ಬಂಧನವಾಗಿದೆ. ಇನ್ನು ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅಂದ್ರೆ ಕ್ರೈಮ್ ಸ್ಟಾಪ್ ಅಣ್ಣಪ್ಪ ಮತ್ತು ರವಿ ರಾಬರಿಗೆ ಕಳೆದ 3 ತಿಂಗಳಿಂದ ಪ್ಲಾನ್ ಮಾಡಿದ್ರು. ನಂತರ ಇದೇ ತಂಡ ಕಳೆದ 15 ದಿನಗಳಿಂದ ಸಿಎಂಎಸ್ ವಾಹನ ಓಡಾಡೋ ಜಾಗದಲ್ಲಿ ಕಂಪ್ಲೀಟ್ ಆಗಿ ಕಣ್ಣಿಟ್ಟಿದ್ರಂತೆ. ಇದರಲ್ಲಿ ಗೋಪಿ ಸಿಎಂಎಸ್ ಸಂಸ್ಥೆ ವೆಹಿಕಲ್ ಇನ್ಚಾರ್ಜ್ ಆಗಿದ್ದು, ಗೋಪಿ ವೆಹಿಕಲ್ ಇದೇ ರಸ್ತೆಯಲ್ಲಿ ಬರುತ್ತೆ ಅಂತ ಹೇಳಿದ್ನಂತೆ. ಅದರಂತೆ ಝೇವಿಯರ್ ಕೂಡ ಹಳೆ ಎಂಪ್ಲಾಯ್ ಆಗಿದ್ದು, ಈ ಹಿಂದೆ ಇದೇ ರೀತಿ ಪ್ರಕರಣದಲ್ಲಿ ಬಂಧನವಾಗಿದ್ದ. ಪಾಳು ಬಿದ್ದ ಮನೆಯಲ್ಲಿ ಕೋಟಿ ಹಣ ಪತ್ತೆ. ಬೆಂಗಳೂರು ಹೊರವಲಯದ ಹೊಸಕೋಟೆ ಬಳಿಯ ಒಂದು ಪಾಳು ಬಿದ್ದ ಮನೆಯಲ್ಲಿ ಗ್ಯಾಂಗ್ ಗುಟ್ಟಾಗಿ 5 ಕೋಟಿ 56 ಲಕ್ಷ ಹಣವನ್ನ ಸಂಗ್ರಹಿಸಿಟ್ಟಿದ್ರು. ಹೀಗೆ ಹಣ ಸಂಗ್ರಹಿಸಿಟ್ಟಿದ್ದ ರಹಸ್ಯ ಪೊಲೀಸರಿಂದ ಬಯಲಾಗಿದೆ. ಶುಕ್ರವಾರ ಮಧ್ಯರಾತ್ರಿ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಅಂದ್ರೆ ಸಿಸಿಬಿ ಮತ್ತು ಹೊಸಕೋಟೆ ರೂರಲ್ ಪೊಲೀಸ್ ತಂಡಕ್ಕೆ ದೊರೆತ ಒಂದು ಸಣ್ಣ ಕ್ಲೂ ಆಧರಿಸಿ ಆ ಪಾಳು ಮನೆಯ ಬಳಿ ತಲುಪಿದ್ರು. ಮನೆಯಲ್ಲಿ ಯಾರು ಇಲ್ಲದಿದ್ರೂ ಬಾಗಿಲು ಲಾಕ್ ಆಗಿತ್ತು. ಅನುಮಾನ ಹೆಚ್ಚಾಗಿದ್ರಿಂದ ತಕ್ಷಣ ಬಾಗಿಲು ಒಡೆದು ಒಳಗೆ ನುಗ್ಗಿದ ಪೊಲೀಸರು ಕೋಣೆಯೊಂದರಲ್ಲಿ ದೊಡ್ಡ ಸೂಟ್ ಕೇಸ್ಗಳು, ಗೋಣಿ ಚೀಲಗಳನ್ನ ಕಂಡುಕೊಂಡಿದ್ದಾರೆ. ಪೊಲೀಸರ ಕಣ್ಣಿಗೆ ಬಿದ್ದಿದ್ದು ಕೋಟಿ ರೂಪಾಯಿ ನೋಟಿನ ಬಂಡಲ್. ಚೀಲಗಳನ್ನ ತೆಗೆದ ತಕ್ಷಣ ಪೊಲೀಸರ ಕಣ್ಣಿಗೆ ಬಿದ್ದಿದ್ದು ಕೋಟಿ ರೂಪಾಯಿಗಳ ನೋಟುಗಳ ಬಂಡಲ್ಗಳು. ತಕ್ಷಣ ಇದನ್ನ ವಶಪಡಿಸಿಕೊಂಡ ಪೊಲೀಸರು ಸ್ಥಳದಲ್ಲೇ ನಿಟ್ಟುಸಿರು ಬಿಟ್ರು. ಪೊಲೀಸರು ಸಿಸಿಬಿ ಜಂಟಿ ಆಯುಕ್ತರಿಗೆ, ಡಿಸಿಪಿ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಆಯುಕ್ತ ಕಚೇರಿಗೆ ಮಾಹಿತಿ ರವಾನಿಸಿದ್ರು. ಮಧ್ಯರಾತ್ರಿಯೇ ಹೆಚ್ಚುವರಿ ತಂಡಗಳು ಆಗಮಿಸಿ ಹಣವನ್ನ ಎಣಿಕೆ ಮಾಡಿ ವಶಪಡಿಸಿಕೊಂಡ್ವು. ಒಂದೇ ಬಾರಿಗೆ ದೊಡ್ಡ ಕಾರ್ಯಾಚರಣೆಯಲ್ಲಿ ಈ ಪ್ರಕರಣದಲ್ಲಿ ಒಟ್ಟು ರಿಕವರಿಯಾದ ಹಣ
6 ಕೋಟಿಗೂ ಅಧಿಕವಾಗಿ ತಲುಪಿದೆ. ಉಳಿದ ಹಣ ಇನ್ನೂ ಪತ್ತೆಯಾಗಬೇಕಿದೆ. ಪಾಳು ಮನೆಯನ್ನೇ ತಾತ್ಕಾಲಿಕ ಬ್ಯಾಂಕ್ ಮಾಡಿಕೊಂಡಿದ್ದ ಗ್ಯಾಂಗ್. ತನಿಖೆಯಲ್ಲಿ ತಿಳಿದು ಬಂದಂತೆ ದರೋಡೆಯಾದ ದೊಡ್ಡ ಮೊತ್ತವನ್ನ ತಕ್ಷಣ ತವರು ಊರುಗಳಿಗೆ ಒಯ್ಯೋದು ರಿಸ್ಕ್ ಅಂತ ಭಾವಿಸಿದ ಗ್ಯಾಂಗ್ ಈ ಪಾಳು ಬಿದ್ದ ಮನೆಯನ್ನೇ ತಾತ್ಕಾಲಿಕ ಠೇವಣಿ ಕೊಠಡಿಯಾಗಿ ಬಳಸಿಕೊಂಡಿತ್ತು. ಈ ಮನೆ ಗ್ಯಾಂಗ್ನ ಒಬ್ಬ ಸದಸ್ಯನ ಸಂಬಂಧಿಕರಿಗೆ ಸೇರಿದ್ದಾಗಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಯಾರೂ ವಾಸಿಸದ ಮನೆ ಎಂಬ ಕಾರಣಕ್ಕೆ ಇದು ಸುರಕ್ಷಿತ ಅಂತ ಭಾವಿಸಿದ್ರು. ಆದ್ರೆ ಪೊಲೀಸರ ತಾಂತ್ರಿಕ ತನಿಖೆ, ಗುಪ್ತಚರ ಮಾಹಿತಿ ಮತ್ತು ಬಂಧಿತ ಆರೋಪಿಗಳ ವಿಚಾರಣೆಯಿಂದ ಈ ಸ್ಥಳ ಪತ್ತೆಯಾಗಿದೆ. ಈ ರಿಕವರಿಯೊಂದಿಗೆ ಈಗಾಗಲೇ ಬಂಧನದಲ್ಲಿರೋ ಮಾಸ್ಟರ್ ಮೈಂಡ್ಗಳಾದ ಸಿಎಂಎಸ್ ಮಾಜಿ ಸಿಬ್ಬಂದಿ ಝೇವಿಯರ್, ಹಾಲಿ ಸಿಬ್ಬಂದಿ ಗೋಪಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ವಿಚಾರಣೆಯನ್ನ ಪೊಲೀಸರು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಇನ್ನು ಬೆಂಗಳೂರು ಪೊಲೀಸರ ಈ ಮಿಂಚಿನ ಕಾರ್ಯಾಚರಣೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದ್ದು, ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಸುಮಾರು 200 ಅಧಿಕಾರಿ ಮತ್ತು ಸಿಬ್ಬಂದಿಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ 5 ಲಕ್ಷ ಬಹುಮಾನ ಘೋಷಣೆ ಮಾಡಿದ್ದಾರೆ. ಒಟ್ನಲ್ಲಿ ಕಳ್ಳರು ಚಾಪೆ ಕೆಳಗೆ ತೂರಿ ರಾಬರಿ ಮಾಡಿದ್ರೆ, ನಮ್ಮ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಆರೋಪಿಗಳನ್ನ ಪತ್ತೆ ಮಾಡಿದ್ದಾರೆ. ಪೊಲೀಸರ ಈ ಕೆಲಸಕ್ಕೆ ಶಹಬಾಷ್ ಹೇಳಲೇಬೇಕು.